ಹುಯ್ ಜಟ್ ಜಟ್ ಅಂದ್ರೆ ನನ್ನ ಕಾಲು ನನಗೆ ಕೈ ಕೊಟ್ಟಿಲ್ಲ. ರಾಕೆಟ್ ಕೊಡಕ್ ಬಂದ ಇಲ್ಲಿ ತನಕ. ಆದ್ರೆ ಮಿಸ್ಟೇಕ್ ಏನ್ ಮಾಡಿದೆ ಅಂತಂದ್ರೆ ಹೈದ್ರಾಬಾದ್ ತಗೊಂಡ್ಬಿಟ್ಟೆ. ನಾವು ಪಾರ್ಟಿ ಗಿರೋಣ ಗೈಸ್, ನಮಗೂ ಪಾರ್ಟಿ ಬೇಕು, ನಮಗೂ ಪಾರ್ಟಿ ಬೇಕು. ಬಿಡಿ ಕ್ಯಾಚ್ ಕ್ಯಾಚ್ ಹಿಡಿದಿದ್ಯಲ್ಲೋ ಗೈಸ್, ಕ್ಯಾಚ್ ಹಿಡಿತವನೆ. ತೊಳೆಲ್ಲ ಹಿಡ್ಕೊಳತಿ ಇವತ್ತು, ಕಾಲೆಲ್ಲ ಥರ 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 ಫುಲ್ ಪೇನ್ ಆಗುತ್ತೆ. ಗುಡ್ ಮಾರ್ನಿಂಗ್ ಗಾಯ್ಸ್, ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಈ ಬ್ಲಾಗಿಂಗ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಡೇ 7 ಮತ್ತೆ ಇವತ್ತು ಸ್ಯಾಟರ್ಡೇ ಅಂದ್ರೆ ಶನಿವಾರ. ಅಂಡ್ ಇವತ್ತು ಆಕ್ಚುಲಿ ಲಾಂಗ್ ಟರ್ಮ್ ಇಲ್ಲ ಲಾಂಗ್ ಫಾರ್ಮ್ಯಾಟ್ ಬ್ಲಾಗಿಂಗ್ ವಿಡಿಯೋಸ್ ಹಾಕಕ್ ಸ್ಟಾರ್ಟ್ ಮಾಡಿ 1 ವಾರ ಆಯ್ತು. ಅಂಡ್ ಬೆಳಗ್ಗೆ ಎದ್ದು ರೆಡಿಯಾಗಿ ನೀರು ಕುಡಿಯುವಾಗ ಜಸ್ಟ್ ಹಂಗೆ ಯೂಟ್ಯೂಬ್ನ ಸ್ಕ್ರೋಲ್ ಮಾಡ್ತಿದ್ದೆ. ಅದರಲ್ಲಿ ನಾನು ಜಸ್ಟ್ ಮೇಲೆ ಸಬ್ಸ್ಕ್ರೈಬರ್ಸ್ ಅಂತ ಇರುತ್ತಲ್ಲ, ಅದನ್ನ ನೋಡಿ ಶಾಕ್ ಆದೆ. ಅಗೇನ್ ಥ್ಯಾಂಕ್ ಯು ಆಲ್ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಕ್ಕೆ. ಥ್ಯಾಂಕ್ ಯು ಆಲ್ ಫಾರ್ ಯೋರ್ ಲವ್ ಆ್ಯಂಡ್ ಸಪೋರ್ಟ್. ನಾನು ಇನ್ಮೇಲಿಂದ ಇನ್ನೂ ಜಾಸ್ತಿ ಶ್ರಮ ಪಡ್ತೀನಿ, ಇನ್ನೂ ಜಾಸ್ತಿ ಕಷ್ಟಪಡ್ತೀನಿ ವಿಡಿಯೋಸ್ ಮತ್ತೆ ಕಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ದ 50 ಸಬ್ಸ್ಕ್ರೈಬರ್ಸ್. ನಾವು ಇವಾಗ 50 ಮೆಂಬರ್ ಫ್ಯಾಮಿಲಿ ಆಗಿದ್ದೀವಿ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಎದ್ದು ಕ್ರಿಕೆಟ್ ಆಡೋ ಪ್ಲ್ಯಾನ್ ಇತ್ತು. ಆದರೆ ಕ್ರಿಕೆಟ್ ಗ್ರೌಂಡ್ ಅಂದ್ರೆ ನಮ್ಮ ಕುವೆಂಪು ಗ್ರೌಂಡ್ ಅಲ್ಲಿ ಏನೋ ಒಂದು ಈವೆಂಟ್ ಆಗ್ತಿದೆ. ನೀವು ನೋಡ್ತಿರ್ಬೋದು, ರೇಸ್ ಟ್ರ್ಯಾಕ್ಸ್ ಎಲ್ಲ ಹಾಕ್ತವ್ರೆ, ಈ ಟೆಂಟ್ ಎಲ್ಲ ಹಾಕಿಟ್ಟವ್ರೆ. ಇಲ್ಲಿ ಆಕ್ಚುಲಿ ಬರ್ದವ್ರೆ, ನೀವು ನೋಡ್ತಿರ್ಬೋದು ಆರ್ಟ್ಸ್ ಮೀಟ್ ಅಂತ. ಅಗೇನ್ ನಮಗೆ ಗೊತ್ತಿರ್ಲಿಲ್ಲ. ಆಕ್ಚುಲಿ ನಮ್ಮ ಕ್ರಿಕೆಟ್ ಫ್ರೆಂಡ್ ಅಂದ್ರೆ ಕ್ರಿಕೆಟ್ ಗೆಳೆಯ ಆಡಕ್ ಬರೋರು ಒಬ್ರು ಇಲ್ಲೇ ಇರ್ತಾರೆ. ಇಲ್ಲೇ ಅಂದ್ರೆ ಜಸ್ಟ್ ಈ ರೋಡ್ ಅಪೋಸಿಟ್ ಅಲ್ಲೇ. ಆದ್ರೆ ಅವ್ನು ನಮ್ಗೆ ಇನ್ಫಾರ್ಮೇ ಮಾಡಿಲ್ಲ. ನಾವೆಲ್ಲ ರಾತ್ರಿ ಎಲ್ಲ ಓಟ್ ಹಾಕ್ಬಿಟ್ಟು ಆಲ್ಮೋಸ್ಟ್ 13 ಜನ ಓಟ್ ಹಾಕೋರೆ ಎಸ್ ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ಒಬ್ರು ನೋ ಹಾಕೋರೆ. ಹಾಗೇನು ಇದೆಲ್ಲ ತೀರಾ ಅಪರೂಪ ಇದು. ಆಕ್ಚುಲಿ ಬಹಳ ಜನ ನೋ ಹಾಕ್ತಾರೆ, ಕಮ್ಮಿ ಜನ ಎಸ್ ಹಾಕ್ತಾರೆ. ಆದ್ರೆ ಇವತ್ತು ಬಹಳ ಜನ ಎಸ್ ಹಾಕೋರೆ, ಕಮ್ಮಿ ಜನ ನೋ ಹಾಕೋರೆ. ಎಲ್ಲರೂ ಎಕ್ಸೈಟೆಡ್ ಆಗಿರಿ ಇವತ್ತು. ಆದರೆ ನೀವು ನೋಡ್ತಿರೋ ಹಂಗೆ ಇಲ್ಲಿ ಈವೆಂಟ್ ನಡೀತಿದೆ, ಏನು ಮಾಡೋಕ್ಕಾಗಲ್ಲ. ಅಗೇನ್ ನಾನು ಎಲ್ಲರಿಗೂ ಮೆಸೇಜ್ ಹಾಕಿದೆ, ಎಲ್ಲರ ಗೈಸ್ಗೆ. ಆಕ್ಚುಲಿ 7:30 ಬರೋ ಪ್ಲಾನ್ ಇತ್ತು. ನಾನು ಸ್ವಲ್ಪ ಬೇಗ ಬಂದ್ಬಿಟ್ಟು ನಿಮ್ಮೆಲ್ಲ ಜೊತೆ ಕನೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಬಂದೆ. ಅಂಡ್ ಈ ವಿಜುವಲ್ಸ್ ನೋಡಿ ನಾನು ಶಾಕ್ ಆದೆ. ಸೊ ಹಾಗೆ ನಾನು ಎಲ್ಲರೂ ಮೆಸೇಜ್ ಹಾಕಿದ್ದೀನಿ, ಬರಬೇಡಿ ನಾಳೆ ಆಡೋಣ ಅಂತ ಹೇಳ್ಬಿಟ್ಟು. ನಾಳೆ ಸಂಡೇ, ಸೊ ನಾಳೆ ಆಡೋಣ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿದ್ದೀನಿ. ಸೊ ಲೆಟ್ಸ್ ಕ್ಯಾಚ್ ಅಪ್. ಮೋಸ್ಟ್ಲಿ ನಾನು ಮನೆ ವಾಪಸ್ ಹೋಗ್ತೀನಿ. ಸೊ ಅಗೇನ್ ಬ್ಯಾಡ್ಮಿಂಟನ್ ಪ್ಲಾನ್ಸ್ ಇದೆ, ಅಲ್ಲಿ ಕ್ಯಾಚ್ ಅಪ್ ಮಾಡೋಣ. ಸೊ ಗೈಸ್, ನಾನು ಮನೆ ಹೋಗಿ ಲೈಕ್ ವಾಟ್ಸ್ಆಪ್ ಗ್ರೂಪ್ ಚೆಕ್ ಮಾಡಿದೆ. ನಾನು ಅಂದಿದ್ನಲ್ಲ ನಿಮಗೆ, ನಾನು ವಾಟ್ಸ್ಆಪ್ ಗ್ರೂಪಲ್ಲಿ ಹಾಕಿದ್ದೆ ಬರಬೇಡಿ ಇಲ್ಲಿ ಇವೆಂಟ್ ನಡೀತಿದೆ ಅಂತ ಹೇಳ್ಬಿಟ್ಟು. ನಾನು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಜಸ್ಟ್ ಚೆಕ್ ಮಾಡಿದೆ ವಾಟ್ಸಪ್. ನಮ್ಮ ಬಾಯ್ಸ್ ಎಷ್ಟು ಸ್ಪೋರ್ಟ್ಸ್ ಎಂತೂಸಿಯಾಸ್ಟ್ ಅಂತ ಅಂದರೆ, ನಾನು ಮೆಸೇಜ್ ಹಾಕಿದ್ ನೋಡಿ ಬ್ಯಾಡ್ಮಿಂಟನ್ ಸ್ಲಾಟ್ಸ್ ಹುಡುಕ್ಬಿಟ್ಟವ್ರೆ. ಆ್ಯಂಡ್ ಅಗೇನ್ 1 ಅವರ್ ಮನೇಲಿದ್ದು ನಾಷ್ಟ ಮಾಡಿ ಇವಾಗ ಬ್ಯಾಡ್ಮಿಂಟನ್ ಆಡಕ್ಕೆ ಬಂದಿದ್ದೀವಿ. ನಮ್ಮ ಬಾಯ್ಸ್ ಬುಕ್ ಮಾಡ್ಬಿಟ್ರು ಆಡಿ. ಸೊ ಆಡಿ ಬ್ಯಾಡ್ಮಿಂಟನ್ ಬಂದಿದ್ದೀವಿ. ಸೊ ಲೆಟ್ಸ್ ಕ್ಯಾಚ್ ಅಪ್. ಸ್ಟಾರ್ಟ್. ನೈಸ್. ಏನೇ ಆಗ್ತದೆ ಫಸ್ಟ್ ಪಾಯಿಂಟ್ ದೇವ್ರಿಗೆ, ಫಸ್ಟ್ ಮ್ಯಾಚ್ ಅಲ್ಲ ಅದ ಪಾಯಿಂಟ್ ಅಷ್ಟೇ ದೇವ್ರಿಗೆ. ಸೆಕೆಂಡ್ ಪಾಯಿಂಟ್ ದೇವ್ರಿಗೆ. ಅರೆ ಮ್ಯಾಚ್ ಮಾತ್ರ ನಮ್ಗೆ. ಫೈನಲಿ 1 ಪಾಯಿಂಟ್. ನೈಸ್. ಡಬಲ್ ಟಚ್. ಹೊಡಿ. ನೈಸ್. ಹುಯ್ ಜಟ್ ಆಡಾಡು. ಬಿಡಿ ಕ್ಯಾಚ್ ಹಿಡಿದಿದೆಯಲ್ಲೋ ಗೈಸ್, ಕ್ಯಾಚ್ ಹಿಡಿತವನೆ. ಅಕ್ಷಯ್ ಅವರು ಗೆಲುವಿನ ಹಾದಿಯಲ್ಲಿದ್ದಾರೆ. ಅದು ಕೊಡು ಅಕ್ಷಯ್. ಅದು ಮಿಸ್ ಮಾಡ್ಬಿಟ್ಟಲ್ಲೋ ಅಕ್ಷಯ್. ನಿನ್ಗೋಸ್ಕರ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಾ ಇದೀವಿ. ಹೊಡೀರಿ.
ಕಮಾನ್ ಅಕ್ಷಯ್. ಬಂತು ಬಂತು. ಅಕ್ಷಯ್ ಅವರು ಕ್ರೇಜಿಯಾಗಿ ಆಡಕ್ಕೆ ಹೋಗಿ ಏಯ್ ಶಬಾಷ್, ಸ್ಮ್ಯಾಶು. ಅದೇ ಅವ್ನು ಡಿಸ್ಟ್ರಾಕ್ಟ್ ಆಗ್ತಿದ್ದಾನೆ ಅಕ್ಷಯ್ ಅವರು. ಡಿಸ್ಟ್ರಾಕ್ಟ್ ಆಗ್ಬೇಡ ಅಕ್ಷಯ್, ಲೀಡಲ್ಲಿದ್ದೀರಾ. ಹೊಡಿ ಹೊಡಿ, ಅದ್ದು ಮೇಲಾಡ್ಸು. ಗೆಲ್ಬೇಕು. ಕೊಡು, ಹಿಂದೆ ಕೊಡು. ಶಬಾಷ್, ನೈಸ್. ಆಡಕ್ ಬಿಡು, ನೀನ್ ಆಡಕ್. ಸೊ ಗೈಸ್, ಒಂದ್ ಮ್ಯಾಚ್ ಸೋತಿದೀವಿ, ಒಂದ್ ಮ್ಯಾಚ್ ಗೆದ್ದಿದೀವಿ, ಮತ್ತೆ ಇನ್ನೊಂದ್ ಮ್ಯಾಚ್ ಗೆದ್ದಿದೀವಿ. ಸೊ ಟೋಟಲ್ ಸೀರೀಸ್ ಒಂದೇ. ಯಾರ್ ಇವನೇ ನಮ್ಮ ಪಾರ್ಟ್ನರ್. ಪಾರ್ಟ್ನರ್ ಇನ್ ಕ್ರೈಮ್ ಅಗೇನ್. 80% ಅಂದ್ರೆ 20% ಪಾರ್ಟ್ನರ್ಶಿಪ್, 20% ಒಂದು. ಸೊ ಇವಾಗ ಏನ್ ಪ್ಲಾನ್ಸ್? ಹೌದು, ಏನ್ ಪ್ಲಾನ್ಸ್? ಅಕ್ಷಯ್ ಟ್ರೀಟ್ ಸೋತಿದ್ದಕ್ಕೆ ಪೆನಾಲ್ಟಿ. ಯಾರು ಇವನ್ ಬಂದಾದ್ಮೇಲೆ ಕೊಡ್ಸೋ ಬದ್ಲು ಇವಾಗಲೇ ಕೊಡ್ಸಕ್ ಹೇಳು ಐಫೋನ್. ಇಲ್ಲ, ಇವಾಗಲೇ ನನಗೇನೋ ಕೊಡ್ಸಿಲ್ಲ ಗೈಸ್. ಇವನ್ ಐಫೋನ್ ತಗೊಂಡ್ತಾನೆ ಹೊಸದ್. ಮತ್ತೆ ನಾವು ಪಾರ್ಟಿ ಕೇಳೋಣ ಗೈಸ್. ನಮಗೂ ಪಾರ್ಟಿ ಬೇಕು ಗೈಸ್. ಬ್ಯಾಡ್ಮಿಂಟನ್ ಹೀರೋ ಪೋಸ್ ಕೊಡ್ತಾನೆ. ಶಾರುಖ್ ಖಾನ್. ಇದ್ಯಾವ್ದು ಪೋಸು? ನಿಂತಲ್ಲೇ ಮಾಡ್ಬೇಕು ಶಾರುಖ್ ಖಾನ್. ಹಂಗೆ. ಅಕ್ಷಯ್ ಬಂದ್ ಇಟ್ಕೊಂಡ. ಹಾ, 1 2 3 ತುझे देखा तो ये जाना सनम. ಇಲ್ಲಿ ಗೈಸ್, ಆಕ್ಟರ್ ಫ್ಯೂಚರ್ ಆಕ್ಟರ್ ಇವನ. ಶಾರುಖ್ ಖಾನ್ ಕಾಂಪಿಟೇಷನ್. ಯಾರು ಟ್ರೀಟ್ ಕೊಡ್ತಾರೆ ಇವಾಗ? ಅಕ್ಷಯ್. ಉಡುಪಿ ಗ್ರ್ಯಾಂಡ್. ಇವತ್ತೇ ತಾನೇ ಟ್ರೇಡಿಂಗ್ ಮಾಡ್ಬಿಟ್ಟು ಎಷ್ಟು 10 ಲಕ್ಷ ರೂಪಾಯಿ ಗೆದ್ದವನೆ. 10 ಲಕ್ಷ ರೂಪಾಯಿ ಗೆದ್ದಾನೆ. ಬಿರಿಯಾನಿ ಮಾಡಿಸ್ತೀನಿ ನಾನು. ಏನೇನ್ ಬೇಕು ನಿಂಗೆ? ನಂಗೆ ಚಿಕನ್ ಬಿರಿಯಾನಿ. ಅದು ವೆಜ್ ತಾನೆ ಅದು. ಸೊ ಅಕ್ಷಯ್ ಟ್ರೀಟ್ ಕೊಡ್ಸ ಅಂದ್ಬಿಟ್ಟು ನಾವು ಅದು ಸ್ಟೆಫ್ನೇ ಚೇಂಜ್ ಮಾಡ್ಬಿಡೋಣ. ಅಕ್ಷಯ್ ಇಸ್ ಟೇಕಿಂಗ್ ಅಸ್ ಟು ಅಕ್ಷಯ. ಅಕ್ಷಯ್ ಟೇಕಿಂಗ್ ಟು ಅಕ್ಷಯ. Akshay is taking us to Akshaya. Let's go to ಎಸ್, ಅಕ್ಷಯ್. Akshaya. ಎಲ್ಲಿ ಅಕ್ಷಯ್? Akshay is taking us to Akshay Dealers. And ಅಕ್ಷಯ್ ಡಿಲಕ್ಸ್. paid by Akshay. ಅಕ್ಷಯ್ಗೆ ಜೈ. ಸೊ ಅಕ್ಷಯ್ ಹೋಗೋಣ ಗೈಸ್. ಅಕ್ಷಯ್ಗೆ ಜೈ. ಸೊ ಇಲ್ಲಿ ಇಬ್ರು ವೆಜ್, ಇಲ್ಲಿ ನಾವಿಬ್ರು ವೆಜ್ ಇದೀವಿ ಗೈಸ್. ವೆಜ್ ಸಿಗೋ ಜಾಗ ಹೋಗ್ಬೇಕು ಇವಾಗ. ನೀನ್ ಹೇಳು, ಎಲ್ಲ ಹೋಗೋಣ ಹೇಳು. ಎಲ್ಲಿದೆ ತಲಕಪತಿ? ಎಲ್ಲಿದೆ ಅದು? ಫಸ್ಟ್ ಟೈಮ್ ಕೇಳ್ತಿದ್ದೀನಿ. ನ್ಯೂ ಬೆಲ್ ರೋಡ್. ತೆಲುಗು ರೆಸ್ಟೋರೆಂಟ್ ಬರೋದು. ಕ್ರೋಮ ಪಕ್ಕ ಗುರು. ಡೈಲಿ ಕಸ್ಟಮರ್ ಇವನು, ಎಲ್ಲ ಗೊತ್ತಿದೆ ಅವನಿಗೆ. ಸೊ ನಂದನ ಇಸ್ ಅಪ್ ನಾವು. ಸೊ ಜ್ಯೂಸ್ ಇಂದ ಅಕ್ಷಯಿಂದ ನಂದನ. ಇವಾಗ ನಂದನ ಫೈನಲ್ ಸಿಗೋಣ ನಂದನ ಅಲ್ಲಿ. ಸೊ ಗೈಸ್, ಫೈನಲ್ ನಂದನ ಪ್ಯಾಲೇಸ್ಗೆ ಬಂದಿದ್ದೀವಿ. ಮೇಲೆ ಕುತ್ಕೊಂಡು ಮಾತಾಡೋಣ. ಸೊ ಗೈಸ್, ಪ್ರಾಪರ್ ಸೌತ್ ಇಂಡಿಯನ್ ಇವನು. ನೋಡಿ ಗೈಸ್, ಟ್ಯೂಟೋರಿಯಲ್ ತೋರ್ಸ್ತಾನೆ ಇವಾಗ ಹೆಂಗೆ ಎಲೆನ ಕ್ಲೀನ್ ಮಾಡ್ಬೇಕಂತ. ಸೊ ಯಾರ್ಯಾರು ಸೌತ್ ಇಂಡಿಯಾಗೆ ಬರ್ತೀರಾ, ಈ ತರ ಕ್ಲೀನ್ ಮಾಡ್ಬೇಕು ಎಲೆನ. ಸೊ ಥ್ಯಾಂಕ್ ಯು ಫಾರ್ ದ ಟ್ಯೂಟೋರಿಯಲ್ ಕಿಶೋರ್. ಸೊ ಈ ತರ ಕ್ಲೀನ್ ಮಾಡ್ಬೇಕು. ಇದು ಶುದ್ಧ ವೆಜ್ ಹೋಟೆಲ್ ಇದು. ಸೊ ಓಪನ್ ದ ಮೆನ್ಯೂ. ಅದು ಓಪನ್ ದ ಬಾಟ್ಲ್, ಓಪನ್ ದ ಮೆನ್ಯೂ. ನಂದಿನಿನೇ ಇದು. ನಂದನಾ ಪ್ಯಾಲೇಸ್. ನಾನು ನಂದಿನಿ ಅಂತ ಅಂದೆ, ನಂಗೆ ಗೊತ್ತಿರ್ಲಿಲ್ಲ. ಅಗೇನ್ ನಂದನಾ ಪ್ಯಾಲೇಸ್, ಶುದ್ಧ ಶಾಕಾಹಾರಿ ಹೋಟೆಲ್ ಇದು. ಫಸ್ಟ್ ಟೈಮ್ ಅಂತ ಹೇಳು. ಬಾಯ್. ನಾಳೆ ಬ್ಯಾಡ್ಮಿಂಟನ್ ಪ್ಲಾನ್ಸ್ ಇದೆ. ಸೊ ಹಾಗೆ ಹೇಳ್ದಂಗೆ ಊಟ ಆಯ್ತು, ಮನೆಗೆ ಹೋಗಿ ಸಿಗೋಣ. ಸೊ ಫೈನಲಿ ತಿಂದು ಮನೆಗೆ ಹೋಗ್ತಾ ಇದೀವಿ. ಅಂಡ್ ಅಗೈನ್ ಮನೆಗೆ ಹೋಗಿ
1 hour ಸ್ವಲ್ಪ ರೆಸ್ಟ್ ತಗೊಂಡು ಅದಾದ್ಮೇಲೆ ಜಿಮ್ ಪ್ಲಾನ್ಸ್ ಇದೆ. ಅಂಡ್ ಅಗೇನ್ ಇವತ್ತು ಸ್ಯಾಟರ್ಡೇ, ಸೊ ಇವತ್ತು ಲೆಗ್ಸ್, ನಮ್ಮ ಲೆಗ್ಸ್ ವರ್ಕೌಟ್ ಅಂಡ್ ಅಗೇನ್ ಫುಲ್ ಹೆವಿ ವರ್ಕೌಟ್. ಅಕ್ಷಯ್ ಬಾಯ್, ರ್ಯಾಕೆಟ್ ಮಾತಾಗಿದ್ದ, ಸೊ ರ್ಯಾಕೆಟ್ ಕೊಡಕ್ ಬಂದ ಇಲ್ಲಿ ತನಕ. ಬಾಯ್ ಗೈಸ್, ಬಾಯ್ ಬಾಯ್. ಸೊ ಗೈಸ್, ಅಕ್ಷಯ್ ನಮಗೋಸ್ಕರ ಕಾಯ್ತಾ ಇದ್ದ ರ್ಯಾಕೆಟ್ ಕೊಡಕ್ಕೆ. ಮನೆ ಹೋಗ್ಬಿಟ್ಟು ಅಗೇನ್ ಹೇಳ್ದಂಗೆ ರೆಸ್ಟ್ ತಗೊಂಡ್ಬಿಟ್ಟು ಅದಾದ್ಮೇಲೆ ಜಿಮ್ ಹೋಗೋಣ. ಸೊ ಅಲ್ಲಿ ಕ್ಯಾಚ್ ಅಪ್ ಮಾಡೋಣ. ಬೈ, ವೆಲ್ಕಮ್ ಬ್ಯಾಕ್ ಗೈಸ್. ಅಗೇನ್ ಹೇಳ್ದಂಗೆ ಊಟ ಆದ್ಮೇಲೆ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ ಬಂದೆ. ಯಾಕಂದ್ರೆ ನಾನು ತಿಂದಿದ್ದು ಪನ್ನೀರ್ ಹೈದರಾಬಾದಿ, ಸ್ವಲ್ಪ ಸ್ಪೈಸಿ ಆಗಿತ್ತು. ಹಾಗೆ ನನ್ಗೆ ಜಿಮ್ ಬರ್ಬೇಕಂತ ಇತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಪ್ರೋಟೀನ್ ಇರ್ಲಿ ಅಂತ ಹೇಳ್ಬಿಟ್ಟು ಪನ್ನೀರ್ ತಗೊಂಡೆ. ಆದ್ರೆ ಮಿಸ್ಟೇಕ್ ಏನ್ ಮಾಡಿದೆ ಅಂತಂದ್ರೆ ಹೈದರಾಬಾದಿ ತಗೊಂಡ್ಬಿಟ್ಟೆ. ಹೈದರಾಬಾದಿ ನಾರ್ಮಲ್ ಆಗಿ ಸ್ವಲ್ಪ ಖಾರ ಇರುತ್ತೆ. ಸೊ ಹಾಗೆ ನೀವ್ ನೋಡ್ದಂಗೆ ಆಲ್ರೆಡಿ ಜಿಮ್ ಬಂದಿದೀವಿ. ಜಿಮ್ ಅಂದ್ರೆ ಸ್ವರ್ಗ, ವರ್ಕೌಟ್ ಮಾಡಕ್ಕೆ ಸ್ವರ್ಗ ಇದು. ಸೊ ಅಗೇನ್ ಹೇಳ್ದಂಗೆ 1 hour ಆದ್ಮೇಲೆ ಬಂದಿದೀನಿ. ಸ್ವಲ್ಪ ರಿಕವರ್ ಆಗಿದೆ ಸ್ಪೈಸಿನೆಸ್. ಆದ್ರೆ ಇವತ್ತು ಲೆಗ್ಸ್ ಡೇ, ತೊಳೆಲ್ಲ ಹಿಡ್ಕೊಳತ್ತೆ ಇವತ್ತು. ಕಾಲೆಲ್ಲ ಥರ 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 ಫುಲ್ ಪೇನ್ ಆಗುತ್ತೆ. ನಡೆಯಕ್ಕಾಗುತ್ತಾ ಅಂತ ಅನ್ಸುತ್ತೆ, ಹಂಗಾಗುತ್ತೆ. ಆದ್ರೆ ಸ್ಟಿಲ್ ವರ್ಕೌಟ್ ಒಂದು ಮಾಡ್ಲೇಬೇಕು. ಯಾಕಂತಂದ್ರೆ ಲೆಗ್ಸ್ ಕೂಡ ಬಾಡಿ ಪಾರ್ಟ್, ಅದೆಲ್ಲಾ ಬಾಡಿ ಪಾರ್ಟ್ ಟ್ರೈನ್ ಮಾಡ್ಬೇಕು. ಯಾವ್ದಾರ ಒಂದು ಬಾಡಿ ಪಾರ್ಟ್ ಬಿಟ್ರೆ ನಿಮ್ ವೀಕ್ನೆಸ್ ಆಗೋಗುತ್ತದು. ಅಂಡ್ ಅಗೇನ್ ನೀವು ಮಾಡೋವಾಗ ಸ್ವಲ್ಪ ನೀವೇ ಮೋಟಿವೇಟ್ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ನೀವೇನಾದ್ರು ಲೆಗ್ಸ್ ಮಿಸ್ ಮಾಡಿದ್ರಿ ಅನ್ಕೊಳ್ಳಿ, ಬರೀ ಮೇಲಿನ ಬಾಡಿ ಪಾರ್ಟ್, ಲೈಕ್ ಫುಲ್ ಮೇಲಿನ ಪಾರ್ಟ್ ಅಷ್ಟೇ ಟ್ರೈನ್ ಮಾಡಿ ನೀವು ಯಾವ್ದಾರ ಫೋಟೋ ಇಲ್ಲ ನಾರ್ಮಲ್ ಆಗಿ ರೋಡಲ್ಲಿ ನಡೀತಿದ್ರೆ ಎಷ್ಟು ಅಸಹ್ಯವಾಗಿ ಕಾಣಿಸುತ್ತೆ, ಇಲ್ಲ ಕರೆಕ್ಟ್ ತಾನೆ? ಸೊ ಅದಕ್ಕಾದ್ರೂ ಲೆಗ್ಸ್ ಟ್ರೈನ್ ಮಾಡಿ. ನಿಮ್ಗೆ ಏನಾದ್ರು ನೋವಾಗ್ತಿದೆ ಅನ್ಸಿದ್ರೆ ಎಲ್ಲ ವರ್ಕೌಟ್ ಆದ್ಮೇಲೆ ಒಂದ್ಸರಿ ಹಂಗೆ ಸುಮ್ಮನೆ ಸ್ಟೆಪ್ಸ್ ಇಲ್ಲ ಕಾಲ್ ಬೆಂಡ್ ಮಾಡಿ ನಡೆದಾಡಕ್ ಸ್ಟಾರ್ಟ್ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ ನಿಮ್ ಕಾಲ್ ಫೇಲ್ಯೂರ್ ಬಂದಿದೆಯಾ ಇಲ್ವಾ ಅಂತ. ನೀವು ನಾರ್ಮಲ್ ಆಗಿ ನಡೀತೀವಿ ಅಂತಂದ್ರೆ ಇನ್ನೊಂದು ವರ್ಕೌಟ್ ಮಾಡಕ್ ನಿಮ್ ಕೈ ತಾಕತ್ತಿದೆ ಅಂತ ಅರ್ಥ. ಇಲ್ಲ ಅಂತ ಅಂದ್ರೆ ಸುಮ್ನೆ ಸ್ಟೆಪ್ಸ್ ಇಳಿರಿ, ಮನೆಗೆ ನಡೀರಿ ಅಷ್ಟೇ. ಆಯ್ತಲ್ಲ, ಇದು ಹಿಂಟ್ ಆಕ್ಚುಲಿ. ನೀವು ಕಾಲ್ ಬೆಂಡ್ ಮಾಡ್ಬಿಟ್ಟು ಇಲ್ಲ ಕೆಳಗಡೆ ಸ್ಟೇರ್ಸ್ ಅಲ್ಲಿ ಸ್ವಲ್ಪ ನಡೆದಾಡಿ, ಗೊತ್ತಾಗುತ್ತೆ ನಿಮ್ಗೆ ನಿಮ್ ಫೇಲಿಯರ್ ಅಲ್ಲಿ ಇದ್ದೀರಾ ಇಲ್ಲ ಅಂತ. ಅಂಡ್ ಹಾಗೆ ನಾನು ಹೇಳ್ದಂಗೆ ಇವತ್ತು ಲೆಗ್ಸ್. ಸೊ ವರ್ಕೌಟ್ಗಿಂತ ಮೊದಲು ಸ್ವಲ್ಪ ವಾರ್ಮ್ ಅಪ್ ಮಾಡೋಣ. ಇವತ್ತು ವಾರ್ಮ್ ಅಪ್ ಮಾಡಿಲ್ಲ ಮನೇಲಿ. ಸೊ ಸ್ಕ್ವಾಟ್ಸ್ ಮಾಡೋಣ ಇವತ್ತು, ಒಂದು 50 ಸ್ಕ್ವಾಟ್ಸ್ ಮಾಡೋಣ ವಾರ್ಮ್ ಅಪ್ಗೆ. ಅದಾದ್ಮೇಲೆ ವರ್ಕೌಟ್ನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಡು ದ ವಾರ್ಮ್ ಅಪ್. ಸಿ ಯು. ಸೊ ಗಾಯ್ಸ್, ನಮ್ಮ ಎಲ್ಲ ವರ್ಕೌಟ್ ಆಗಿದೆ ಕಂಪ್ಲೀಟ್ ಲೆಗ್ಸ್ ಡೇಗೆ. ಅಂಡ್ ಅಗೇನ್ ನಾನು ನಿಮ್ಗೆ ತೋರಿಸಿರೋದೆಲ್ಲ ನನ್ನ ಥರ್ಡ್ ಸೆಟ್, ಅಂದ್ರೆ ನನ್ನ ಕೈಲಿ ಎತ್ತಕ್ಕಾಗೋ ಮ್ಯಾಕ್ಸಿಮಮ್ ವೇಟ್ಸ್, ಇಲ್ಲ ನನ್ನ ಕೆಪಾಸಿಟಿ ವೇಟ್ಸ್. ಅಂಡ್ ಅಗೇನ್ ನಾನು ಚೆಕ್ ಮಾಡಿದೆ ಸ್ಟೆಪ್ಸ್ನ ಇಳಿಯಕ್ಕೆ. ನನ್ನ ಕಾಲು ಅಷ್ಟೊಂದು ಶೇಕ್ ಆಗ್ತಿಲ್ಲ, ನಡೆಯಕ್ ಆಗ್ತಿದೆ. ಅಂದ್ರೆ ನನ್ನ ಕಾಲು ನನಗೆ ಕೈ ಕೊಟ್ಟಿಲ್ಲ, ಇನ್ನ ನಡೆಯಕ್ಕೆ ತಾಕತ್ತಿದೆ. ಸೊ ಹಾಗೆ ನಾನು ಹೇಳ್ದಂಗೆ ಇದು ನಾನು ಎತ್ತಕ್ಕಾಗೋ ಮ್ಯಾಕ್ಸಿಮಮ್ ವೇಟ್ಸ್. ಇಲ್ಲ ಒಂದೊಂದು ಕ್ಲಿಪ್ ಆಗ್ತಾ ಇರ್ತೀನಿ ಎಲ್ಲ ನಾನು ಮಾಡಿರೋ ವರ್ಕೌಟ್. ನಿಮ್ಗೆ ಏನಾದ್ರು ಸಪ್ರೇಟ್ ಡೆಡಿಕೇಟೆಡ್ ಆಗಿ ಲೆಗ್ಸ್ ಏನಾದ್ರು ವರ್ಕೌಟ್ ಬೇಕು ಅಂತಂದ್ರೆ, ಇಲ್ಲ ಲೈಕ್ ನಾನು ಹೆಂಗ್ ಮಾಡ್ತೀನಿ, ಏನೇನ್ ಫಾರ್ಮ್, ಲೈಕ್ ಫಾರ್ಮ್ ಕರೆಕ್ಟ್ ಇದೆಯಾ ಇಲ್ಲ ಹೆಂಗ್ ಹೇಳೋದು, ಲೈಕ್ ಹೆಂಗ್ ತಿಳ್ಕೊಳ್ಳೋದು, ಅದೆಲ್ಲ ನಿಮ್ಗೆ ಬೇಕಂತ ಅಂದ್ರೆ ಕಮೆಂಟ್ ಅಲ್ಲಿ ಲೆಗ್ಸ್ ಅಂತ ಹಾಕಿ. ಸೊ ಅದಕ್ಕೆ ಅಂತ ಸಪ್ರೇಟ್ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಾಕ್ತೀನಿ. ಆ ದಿವಸ ಜಿಮ್ ಲಾಗ್ ಆಗಿರುತ್ತೆ, ನಾರ್ಮಲ್ ಲಾಗ್ ಆಗಿರಲ್ಲ. ಸೊ ಅಗೇನ್ ಎಲ್ಲ ವರ್ಕೌಟ್ ಆಗಿದೆ ಕಂಪ್ಲೀಟ್. ಮನೆಗೆ ಹೋಗ್ಬಿಟ್ಟು ಕ್ಯಾಚ್ ಅಪ್ ಮಾಡೋಣ. ಮೋಸ್ಟ್ಲಿ ಸಂಜೆ ಫ್ರೆಂಡ್ಸ್ ಜೊತೆ ಪ್ಲಾನ್ ಇದೆ. 2 ಇದೆ ನಮ್ಗೆ ಪ್ಲಾನ್ಸ್ ಇವಾಗ. ಒಂದು ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು,
ಇಲ್ಲ ಅಂದ್ರೆ ಕಾಚನ್ ಇಲ್ಲೇ ಕೆಳಗಡೆ ಡಾಲರ್ಸ್ ಕಾಲನಿ ಪಾರ್ಕ್ ಇದೆ, ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಹಂಗೆ ಹ್ಯಾಂಗ್ ಔಟ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಅಮ್ಮ ಜೊತೆ ಸಂಜೆ ಹೊತ್ತಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ, ನೋಡ್ಬೇಕು. ಸೊ ಸ್ಟೇ ಟ್ಯೂನ್, ಯಾವ್ದು ಪ್ಲಾನ್ ಫೈನಲೈಸ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಮನೆಗೆ ಹೋಗ್ಬಿಟ್ಟು ಕ್ಯಾಚಪ್ ಮಾಡೋಣ. ಸಿ ಯು ಗೈಸ್. ಸೊ ಗೈಸ್, ನಾನು ಹೇಳ್ದಂಗೆ ನನ್ನ ಹತ್ರ 2 ಚಾಯ್ಸ್ ಇತ್ತು. ನಾನು 2 ಚಾಯ್ಸ್ನ ತಗೊಂಡಿದ್ದೀನಿ. ಅದು ನಮ್ಮಮ್ಮ ಜೊತೆ ದೇವಸ್ಥಾನ ಹೋಗೋದು, ಇಲ್ಲಿ ಮುಂದೆ ನಡೀತಿರೋದು ನಮ್ಮಮ್ಮ. ಅಗೇನ್ ಪ್ಲೀಸ್ ಪ್ಲೀಸ್ ವ್ಯೂ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮಮ್ಮ ನನ್ನ ವಿಡಿಯೋ ಅಲ್ಲಿ ಬರೋ ಹಂಗ್ ಮಾಡಿ. ಸೊ ಅಗೇನ್ ನಾವು ಹೋಗ್ತಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ, ಅಲ್ಲಿ ಹೋಗ್ಬಿಟ್ಟು ಕ್ಯಾಚಪ್ ಮಾಡೋಣ. ಸೊ ಗೈಸ್, ಇವರೇ ನಮ್ಮ ಆಂಜನೇಯ ಸ್ವಾಮಿ, ವೆರಿ ಪವರ್ಫುಲ್. ಅಂಡ್ ಅಗೇನ್ ನಾವಿಲ್ಲಿ ಬಂದಿದ್ದೀವಿ, ಕುತ್ಕೊಳ್ಳೋ ಜಾಗ ಸಿಕ್ಕಿದೆ. ನಮ್ಮಮ್ಮ ಏನೋ ದೇವ್ರದ್ದು ಓದ್ತವ್ರೆ, ಸೊ ಡಿಸ್ಟರ್ಬ್ ಮಾಡೋದು ಬೇಡ. ನಾವು ನಮ್ಮ ಪಾಡಿಗೆ ನಾವು ಕಾನ್ವರ್ಸೇಷನ್ ಮಾಡೋಣ. ಅಗೇನ್ ನಾನು ಹೇಳ್ದಂಗೆ ಇವಾಗ 8:30, 9 ಅಂಡ್ ನನ್ನ ಕಾಲ್ ಸ್ವಲ್ಪ ನೋವಾಗಕ್ ಸ್ಟಾರ್ಟ್ ಆಗಿದೆ. ಮೋಸ್ಟ್ಲಿ ನಾವು ಹೋಗ್ಬಿಟ್ಟು ಮನೆಗೆ ಮಲ್ಕೊಂತೀನಿ ಡೈರೆಕ್ಟ್. ಊಟ ಅಂತೂ ನಂದು ಆಗಿದೆ ಆಲ್ರೆಡಿ, ಹೋಗ್ಬಿಟ್ಟು ಮಲ್ಕೊಂಡ್ಬಿಡೋಣ. ಅಂಡ್ ಅಗೇನ್ ನಾಳೆ ಸಂಡೇ, ನಾಳೆ ಕ್ರಿಕೆಟ್ ಇದೆ, ನಾಳೆ ಬ್ಯಾಡ್ಮಿಂಟನ್ ಇದೆ. ಆಣ ಮಜಾ ಬರುತ್ತೆ. ಕಾಲ್ ನೋವಂತೂ ಇದ್ದೇ ಇರುತ್ತೆ, ಅರೆ ಮಜಾ ಬರುತ್ತೆ. ಸೊ ಅಗೇನ್ ನೀವು ಇಲ್ಲಿ ತನಕ ಬಂದಿದ್ದೀರಾ ಅಂತಂದ್ರೆ, ನಾನು ಮಾಡುವ ಕಂಟೆಂಟ್, ನನ್ನ ಲಾಗಿಂಗ್ ಏನೋ ಇಷ್ಟ ಆಗ್ತಿದೆ ಅಂತಂದ್ರೆ, ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ ಅಲ್ಲಿ. ಸಿ ಯು, ಟಾಟಾ, ಬೈ ಬಾಯ್.